ಐದು ಜನ ಅಕ್ಕ ತಂಗಿ ಅಣ್ಣ ತಮ್ಮ 2 ತಿಂಗಳಾಯ್ತು ಹೋಗಿ. ಈಗ ಹೆಸರು ಬಂದಿದೆ, ಆದರೆ ಹಸಿವಿನ ದಿನಗಳು ಕೂಡ ಅದ್ರ ಹಿಂದೆ ತುಂಬ ಸ್ಟ್ರಗಲ್ ಪಟ್ಟಿರೋದಿದೆ. ಏನು 4ನೇ ಕ್ಲಾಸ್ ಓದಿರೋದು, ಎಲ್ಲಿ ಓದ್ಸೋಕೆ ಕೂಡ ಕಾಸು ಇರಲಿಲ್ಲ, ದುಡ್ಡೇ ಇಲ್ವಲ್ಲ, ಊಟನೇ ಇಲ್ಲ, ಎಲ್ಲಿಂದ ಓದಿಸೋದು? ನಾನು ಪಟ್ಟಿದ್ದ ಕಷ್ಟಕ್ಕಿಂತ ನಮ್ಮ ತಂದೆ ತಾಯಿ ಪಟ್ಟಿದ್ದ ಕಷ್ಟನೇ ತುಂಬ ಅಂದ್ರೆ ಅಂಥ ಶ್ರಮದಲ್ಲಿ ಬೆಳೆದವರು ಮೇಡಮ್. ನೀವು ಸಿನಿಮಾ ಫೀಲ್ಡಿಗೆ ಹೋದ್ರಲ್ವಾ, ಬಿಲ್ಡರ್ ಕೆಲಸ ಮಾಡ್ಕೊಂಡಿದ್ದೆ, ಆರ್ ವಿ ದೇವರಾಜ್ ಅವ್ರ ಜೊತೆ ಒಂದಷ್ಟು ಓಡಾಡ್ಕೊಂಡಿದ್ದೆ ಅಂತ. ಮನೇಲಿ ಸಪೋರ್ಟಿವ್ ಆಗಿದ್ರ ಸಿನಿಮಾಗೆ ಹೋಗ್ತೀನಿ ಅಂದಿದ್ದಕ್ಕೆ? ನಿಮ್ಮಪ್ಪ ಅಮ್ಮ ಮನೆಯವ್ರು ಏನು ಹೇಳಿದರು? ನೋಡಿ ಮೇಡಮ್, ಒಂದು ಅವಕಾಶ ನಮಗೆ ಸಿಗುತ್ತಂದರೆ ಫಸ್ಟು ಸಂತೋಷ ಪಡೋರೆ ನಮ್ಮ ತಂದೆ ತಾಯಿ. ನಮ್ಮ ಮಗನಿಗೆ ಇಂಥ ಒಂದು ಅವಕಾಶ ಸಿಗುತ್ತೆ ಅನ್ನೋವಾಗ ಅದ್ರಲ್ಲಿ ಫಸ್ಟು ಸಂತೋಷ ಪಡೋರು ತಂದೆ ತಾಯಿನೇ. ಅವ್ರ ಆಶೀರ್ವಾದದೊಂದಿಗೆ ನಾವು ಅಲ್ಲಿ ಹೋಗ್ತೀವಿ. ನಾನು ಫಸ್ಟ್ ಪಿಕ್ಚರ್ ನೋಡಿದ ತಕ್ಷಣ ನಮ್ಮ ತಂದೆ ತಾಯಿ ತುಂಬ ಖುಷಿ, ತುಂಬ ಅಂದರೆ ತುಂಬ ಸಂತೋಷ. ಈಗ ಒಂದಷ್ಟು ಹೆಸರು ಮಾಡಿದ್ದೀರಾ, ಯಾವುದಕ್ಕೂ ಕೊರತೆ ಇಲ್ಲ. ಬಟ್ ಕೊರತೆ ಇದ್ದ ದಿನಗಳು ಅಂತ ಬಂದಾಗ, ಈಗ ಹೆಸರು ಬಂದಿದೆ, ಆದರೆ ಹಸಿವಿನ ದಿನಗಳು ಕೂಡ ಅದ್ರ ಹಿಂದೆ ತುಂಬ ಸ್ಟ್ರಗಲ್ ಪಟ್ಟಿರೋದಿದೆ. ಸೊ ಹೇಗಿತ್ತು ನಿಮ್ಮ ಬಾಲ್ಯ, ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ನಮ್ದೆಲ್ಲ ಬಂದು 10 ಕೂಡ ಇಲ್ಲ ಮೇಡಮ್, ಒಂದೇ ರೂಮು. ಆ ಒಂದು ರೂಮಲ್ಲೇ ಮಲಗಬೇಕು, ಆ ಒಂದು ರೂಮಲ್ಲೇ ಊಟ ಅಡುಗೆ ಎಲ್ಲ ಅಲ್ಲೇ ಮಾಡಬೇಕು. ಗ್ಯಾಸ್ ಕೂಡ ಇಲ್ಲ, ಅಲ್ಲೇ ಸೀಮೆಣ್ಣೆ ಅದಲ್ಲೇ ಅಡುಗೆ ಮಾಡಿ ಅದೆಲ್ಲೇ ತಿಂದು ಅಲ್ಲೇ ಮಲಗಬೇಕು, ಅಲ್ಲೇ ಎದ್ದೇಳಬೇಕು. ಮೇಡಮ್, ನೀವು ಏನಾದರೂ ಅಂದ್ಕೊಳ್ಳಿ, ರೋಡಲ್ಲಿ ಮಲಗಿದ್ದೀವಿ, ಎತ್ತಿನ ಗಾಡಿ ಮೇಲೆ ಮಲಗಿದ್ದೀವಿ, ಏನೋ ಸೀರೆ ಹಾಕ್ಕೊಂಡು ಚಳಿಗೆ ಮಲ್ಕೊಂಡಿದ್ದೀವಿ, ಗೋಣಿ ಚೀಲ ಹಾಕ್ಕೊಂಡು ಮಲ್ಕೊಂಡಿದ್ದೀವಿ, ಊಟ ಇಲ್ಲದೆ ಸುಮಾರು ಟೈಮು ಹಸುವಲ್ಲಿ ಮಲ್ಕೊಂಡಿದ್ದೀವಿ. ನಮ್ಮ ತಂದೆ ತಾಯಿ ಪಟ್ಟಿದ ಕಷ್ಟ ಅಷ್ಟಿಲ್ಲ ಮೇಡಮ್. ನಮ್ಮ ತಂದೆ ತೀರೋದ್ರು. ಅವರು ನಮ್ಮನ್ನ ಸಾಕಿದ ವಿಷಯ ಹೆಂಗಿದೆ ಅಂದರೆ, ನಾವು 5 ಜನ ಅಕ್ಕ ತಂಗಿ ಅಣ್ಣ ತಮ್ಮಂದರು ನಮ್ಮನ್ನ ಹಂಗೆ ಸಾಕಿದ್ರು. ನಮ್ಮ ತಂದೆ, ನಮ್ಮ ತಂಗಿ, ನನಗೆ ಇವತ್ತವರೆಗೂ ಯಾವುದು ನನ್ನ ತಂಗಿಗೆ ಮದುವೆ, ನಮ್ಮ ತಮ್ಮನ ಮದುವೆ, ನಮಗೆಲ್ಲರಿಗೂ ಅವರೇ ಮಾಡಿ, ಎಲ್ಲನೂ ಅವರೇ ಮಾಡಿದ್ರು. ಒಂದೂವರೆ ತಿಂಗಳು 2 ತಿಂಗಳಾಯ್ತು ತೀರೋಗ್ಬಿಟ್ರು. ಅಷ್ಟು ಕಷ್ಟದಲ್ಲಿ ನನ್ನ ಸಾಕಿದ್ರು. ಅಷ್ಟೆಲ್ಲ ಕಷ್ಟದ ಮೇಲೆ ಬಂದವರು ಮೇಡಮ್ ನಾವು. ನಮ್ಮ ತಂದೆ ತಾಯಿ ಆ ಕಾಲದಲ್ಲಿ ನಮ್ಮನ್ನ ನೋಡಿಲ್ಲ ಅಂದರೆ ತುಂಬ ಕಷ್ಟ, ತುಂಬ ಅಂದರೆ ನಾವು ಎಲ್ಲೋ ಹೋಗಿ ಏನೇನೋ ಆಗ್ಬಿಡ್ತಾ ಇದ್ವಿ. ನಮ್ಮ ತಂದೆ ತಾಯಿಯಿಂದ ಒಂದು ಮಟ್ಟಿಗೆ ಮೇಲೆ ಬಂದ ಮೇಲೆ ಎಲ್ಲ ಹಂಗೆ ಸುಧಾರಿಸ್ಕೊಂಡು ಬಂದ್ವಿ ಮೇಡಮ್. ಈಗ ತಂದೆ ತುಂಬಾ ಕಷ್ಟಪಡ್ತಿದ್ರು ಅಂತ ಹೇಳಿದ್ರಿ, ಏನ್ ಕೆಲಸ ಮಾಡ್ತಿದ್ರು? ನೀವು ಏನಾದರೂ ಅವರಿಗೆ ಅವರು ಬಿಲ್ಡ್ರೆ, ಸಾಥ್ ಕೊಟ್ಟಿದ್ದು? ಅವರು ಬಿಲ್ಡ್ರೆ, ಅವ್ರ ಜೊತೆಲೇ ಇದ್ದಿದ್ದು. ಓಕೆ. ಆ ಥರದ ಕಷ್ಟದ ದಿನಗಳು ಅಂತ ಹೇಳಿದ್ರಲ್ಲ, ಸ್ಕೂಲ್ಗೂ ಕೂಡ ಹೋಗೋಕ್ಕಾಗಿಲ್ಲ ಅಂತ ಈ ಹಿಂದೆ ಹೇಳಿ. ಅದೇ ಹೇಳ್ದಲ್ಲ ಮೇಡಮ್, 10 ಅವರು ಏನು 4ನೇ ಕ್ಲಾಸ್ ಓದಿರೋದು ನಾನು. ಎಲ್ಲಿ ಓದ್ಸೋಕೆ ಕೂಡ ಕಾಸು ಇರಲಿಲ್ಲ, ದುಡ್ಡೇ ಇಲ್ವಲ್ಲ, ಊಟನೇ ಇಲ್ಲ, ಎಲ್ಲಿಂದ ಓದಿಸೋದು? ನಾವು 5 ಜನ, 2 ತಂಗಿಂದರು, 2 ತಮ್ಮಂದರು, ನಾನೇ ದೊಡ್ಡವನು. ಅವ್ರು ಯಾರಿಗೂ ಓದು ಬರಕ ಕೂಡ ಇಲ್ಲ ಮೇಡಮ್. ಅಷ್ಟು ಕಷ್ಟದಲ್ಲಿ ಬೆಳೆದವ್ರು ನಾವು, ಅಷ್ಟು ಕಷ್ಟದಲ್ಲಿ ಬಾಳ್ದವ್ರು ನಾವು. ಅಲ್ಲ, ನೀವು ನಿಮ್ಮ ತಂದೆ ತಾಯಿ ಕಷ್ಟನ ಹೇಗೆ ನೆನಪಿಸ್ಕೊಳ್ತಾ ಇದ್ದೀರಾ? ಅಂದರೆ 2 ಕ್ಯಾಟಗರಿ ಇರುತ್ತೆ. ಕೆಲವರು ಅದೇ ನೀವು ಹೇಳಿದ್ರಲ್ಲ, ನಮ್ಮ ಅಪ್ಪ ಅಮ್ಮ ಏನೂ ಕೊಡಿಸ್ಲಿಲ್ಲ, ನಮಗೇನೂ ಮಾಡಲಿಲ್ಲ, ಈ ಥರ ಹೇಳಿ ಅವ್ರನ್ನ ದೂಷಣೆ ಮಾಡೋದು ಒಂದು ವರ್ಗ. ಆದರೆ ಇನ್ನು ಕೆಲವರು ಅದನ್ನು ನೆನಪಿಸ್ಕೊಂಡು ನಮಗೋಸ್ಕರ ಇಷ್ಟು ಕಷ್ಟಪಟ್ಟರು, ಬೆಳೆಸಿದ್ರು ಅಂತ ಹೇಳ್ತಾರೆ. ಸೊ ನಿಮ್ಮ ಇದು ಅಂತಂದರೆ, ಈಗ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಎಲ್ಲಿದ್ರೇನು, ಅದು ಸ್ಲಮ್ ಆದ್ರೇನು, ಯಾವುದೋ ಹಳ್ಳಿ ಆದ್ರೇನು, ಅಥವಾ ಸಿಟಿ ಆದರೆ ಏನೇ ಆಗಿರಬಹುದು. ಬೆಂಗಳೂರಲ್ಲೇ ಇದ್ರಿ, ಒಂದಷ್ಟು ಆಸೆಗಳಿರ್ತಾ ಇದ್ವು. 4ನೇ ಕ್ಲಾಸ್ ಅಷ್ಟೇ ಓದೋದಕ್ಕಾಗಲಿಲ್ಲ, ಬಣ್ಣದ ಲೋಕ ಬೇಕಾದ ತಗೊಳಕ್ಕಾಗ್ತಾ ಇರಲಿಲ್ಲ. ಸೊ ಅಂಥ ಟೈಮ್ನಲ್ಲಿ ಮನೇಲಿ ಏನು ಮಾಡ್ತಿದ್ರೆ, ಅಪ್ಪನ ಹತ್ರ ಏನಾದ್ರು ಕೇಳೋದು, ಅಥವಾ ಪರಿಸ್ಥಿತಿ ನೋಡಿಕೊಂಡು ಇದೇ ಪರಿಸ್ಥಿತಿ ಹೇಗೆ ಕೇಳೋಕ್ಕಾಗುತ್ತೆ ಅಂತ ಸುಮ್ಮನೆ ಇರೋದು, ಈ ಥರ ಏನಾದರೂ ಆ ಒಂದು ಪೀರಿಯಡ್ ಇತ್ತಲ್ಲ, ಅದು ಯಾವ ಥರ ಇತ್ತು ಮೇಡಮ್? ನಮ್ಮ ಅಪ್ಪ ಯಾವಾಗ ಸ್ವಲ್ಪ ಒಂದು ಮಟ್ಟಿಗೆ ಬೆಳೆಯೋಕ್ಕೆ ಶುರು ಆದರು, ಅವತ್ತಿಂದ ನಮಗೋಸ್ಕರನೇ ಬಲ್ಕೊಂಡು. ನನ್ನ ತಮ್ಮನಿಗೊಂದು ಮನೆ 30-40 ಇದು 20-30 4 ಫ್ಲೋರ್ ಕಟ್ಕೊಟ್ರು. ನನಗೊಂದು 20-30 4 ಫ್ಲೋರ್ ಕಟ್ಕೊಟ್ರು. ನಮ್ಮ ಅಣ್ಣನ ತಮ್ಮನಿಗೆ 20-30 4 ಫ್ಲೋರ್ ಕಟ್ಕೊಟ್ರು. ನಮ್ಮ ತಂಗಿಂದ್ರಿಗೆ ಇಬ್ಬರಿಗೂ 2 ಮನೆ ಕೊಟ್ಟರು. ದೊಡ್ಡ ತಂಗಿಗೆ 2 ಮನೆ, ಚಿಕ್ಕ ತಂಗಿಗೆ 2 ಮನೆ. ಕಷ್ಟಪಟ್ಟಿದ್ದೆಲ್ಲ ನಮಗೆ ಅವರು ಕೂಡ ಅವ್ರ ಆರೋಗ್ಯಕ್ಕೆ ಕೂಡ ಖರ್ಚು ಮಾಡ್ಕೊಂಡಿಲ್ಲ ಮೇಡಮ್. ಯಾವಾಗಾದ್ರೂ ದುಡ್ಡು, ಅಪ್ಪ ಮೈ ಹುಷಾರಿಲ್ಲ, ದೊಡ್ಡ ಹಾಸ್ಪಿಟ್ಲಿಗೆ ಸರೋಣ, ಬೇಡ ಬಿಡಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋರು. ಅವ್ರ ಆರೋಗ್ಯಕ್ಕೆ ಕೂಡ ಕಾಸು ಖರ್ಚು ಮಾಡಿದೆ. ಅಷ್ಟೆಲ್ಲ ಹಂಗೆಲ್ಲ ನಮ್ಮನ್ನ ಸಾಕಿದ್ರು ಮೇಡಮ್. ಅದು ಮಾತ್ರ ಮರೆಯೋಕ್ಕೆ ಆಗ್ತಾಯಿಲ್ಲ. 2 ತಿಂಗಳಾಯ್ತು ಹೋಗಿ.
ಮರೆಯೋಕ್ಕೆ ಆಗ್ತಾ ಇಲ್ಲ. ನಮ್ಮ ಅಪ್ಪನ ಮರೆದ್ರೆ ಅದು ದಿನಗಳು ನಾನೇನೋ ಸತ್ತಂಗೆ ಇದ್ದಂಗೆ. ಅಷ್ಟೊಂದು ಬೇಜಾರಾಗುತ್ತೆ. ಹಂಗೆಲ್ಲ ಸಾಕಿದ್ರು ನಮ್ಮನ್ನ. ಅಷ್ಟು ಕಷ್ಟದಲ್ಲಿ ಕೂಡ ನಮಗೋಸ್ಕರನೇ ಒಂದೊಂದು ರೂಪಾಯಿ ಕೂಡಿಕ್ಕಿ ಎಲ್ಲರಿಗೂ ಮೇಡಮ್ ನಾನು ಅಷ್ಟು ಚಿನ್ನ ಹಾಕಿದ್ದೀನಿ ಅಂತಿಲ್ಲ. ಆ ಚಿನ್ನ ಎಲ್ಲ ನಮ್ಮ ತಂದೆದೆ. ಅಷ್ಟು ಚಿನ್ನಗಳು. ಅಷ್ಟು ಕಷ್ಟದ ದಿನಗಳು. ಅದರ ಜೊತೆಗೆ ಇವತ್ತು ನೀವು ಒಂದು ಕಡೆ ಈಗ ಸಿನಿಮಾ ಸೆಕೆಂಡ್ ಬಿಡಿ, ಅದಕ್ಕೂ ಮುಂಚೆ ನೀವು ಒಂದು ಕಡೆ ಸೆಟಲ್ ಆಗಿದ್ರಿ ಅನ್ನೋದಕ್ಕೂ ನಿಮ್ಮಪ್ಪನ ಶ್ರಮನೇ ಕಾರಣ ಅಲ್ವಾ? ಸೊ ಹೆಂಗೆ ಅಂದರೆ ಅಷ್ಟೊಂದು ಕಷ್ಟದ ದಿನಗಳಿಂದ ನಿಮ್ಮಪ್ಪ ಒಂದು ಸುಸ್ಥಿರ ಸ್ಥಿತಿಗೆ ತಲುಪಿ ನಿಮ್ಮೆಲ್ಲರನ್ನೂ ಸೆಟಲ್ ಮಾಡ್ತಾರೆ ಅಂತ ಅಂದರೆ ಯಾವ ಥರ ಅಂತ ಅದು? ಅವ್ರು ಬಿಲ್ಡ್ರು ಮೇಡಮ್. ಹಾಂ, ನಾವು ಜೊತೆಲಿ ಕಷ್ಟ ಕೈ ಹಿಡಿತು ಕೆಲಸ, ನಾವು ಜೊತೆಲೆ ಕೆಲಸ ಮಾಡ್ತೀವಿ. ನಾವು ದುಡ್ದು ಎತ್ಕೊಂಡೋಗಿ ಅವ್ರ ಕೈಯಲ್ಲೇ ಕೊಡೋದು. ಅವರು ಅದನ್ನ ಕೂಡಿಕ್ಕಿ ಒಬ್ಬೊಬ್ರಿಗೆ ಒಂದೊಂದು ಮನೆ. ಸರ್ ಮೇಡಮ್ ನಮ್ದೆಲ್ಲ ಒಂದೇ ಸ್ಲಮ್ ಮೇಡಮ್, 10 ಕತ್ತು ಕೂಡ ಇಲ್ಲ. ನಮ್ಮ ಮನೆ ನೋಡಿದ್ರೆ ಈ ಮನೇಲಿ ಇದ್ರ ಅಂತ ಆ ಥರ ಮನೆಯಲ್ಲಿ 5 ಮಕ್ಕಳನ್ನ ಇಟ್ಕೊಂಡು ಅವರು ಜೀವನ ಮಾಡಿಕೊಂಡು ನಮಗೂ ಸಾಕೊಂಡು ಅವರು ಊಟ ಏನೂ ಇಲ್ಲ. ಹೆಂಗೆ ಅದನ್ನೆಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಕೆಲಸಗಳು ಬರೋ ಶುರುವಾಗಿ ಅದ್ರಲ್ಲಿ ಬಂದು ದುಡ್ಡುಗಳನ್ನ ಕೂಡಿಕೊಂಡು ಒಂದೊಂದು ಮನೆ ಇಸ್ಕೊಂಡು ಅದನ್ನ ಕಟ್ಟಿ ಕಟ್ಟೋದು ಕೂಡ ಅವರೇ ದುಡ್ಡು ಕೊಟ್ಟು 4 ಫ್ಲೋರ್ ಕಟ್ಟಿ ಮನೆ ಬಾಡಿಗೆ ಬಿಟ್ಕೊಂಡು ನೀವು ತಿನ್ಕೊಂಡು ನೀವು ಸಂತೋಷವಾಗಿರ. ಅವ್ರು ಅದೇ ಹೇಳಿಲ್ವಲ್ಲ, ಅವ್ರ ಆರೋಗ್ಯಕ್ಕೆ ಖರ್ಚು ಮಾಡೋಕ್ಕೆ ಕೂಡ ಯೋಚನೆ ಮಾಡೋರು. ಇಲ್ಲ ಬೇಡ ಚೆನ್ನಾಗಿದ್ದೀನಿ ಬಿಡು, ಏನಾದ್ರು ಮೈ ಹುಷಾರಿಲ್ಲ ಅದಿಲ್ಲ ಅಂತ ಕರೆದ್ರೆ ಕೂಡ ಚೆನ್ನಾಗಿದ್ದೀನಿ ಬಿಡು ಅವನು. ಹಂಗೆಲ್ಲ ನನ್ನ ಸಾಕಿದ್ರು ಮೇಡಮ್. ಅಷ್ಟು ಕಷ್ಟ ಅಂದರೆ ನಾನು ಪಟ್ಟಿದ್ದ ಕಷ್ಟಕ್ಕಿಂತ ನಮ್ಮ ತಂದೆ ತಾಯಿ ಪಟ್ಟಿದ್ದ ಕಷ್ಟನೇ ತುಂಬ ಅಂದರೆ ತುಂಬ. ಅಂಥ ಶ್ರಮದಲ್ಲಿ ಬೆಳೆದವ್ರು ಮೇಡಮ್. ಅಂದರೆ ಏನು ಹೆಲ್ತ್ ಇಶ್ಯೂಸ್ ಇಂದ ತೀರ್ಕೊಂಡಿದ್ದ? ಏನಾಗಿತ್ತು? ಹೆಲ್ತ್ ಇಶ್ಯೂನೇ, ಹೊಟ್ಟೆಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು. ಓಕೆ ಓಕೆ. ಅಮ್ಮ ಆರಾಮಾಗಿದ್ದಾರೆ? ಅಮ್ಮ ಆರಾಮಾಗಿ. ಓಕೆ. ಅಮ್ಮ ಅಥವಾ ಅಪ್ಪ ಈಗ ಇಬ್ರು ನಿಮ್ದು ಸಿನಿಮಾ ರಿಲೀಸ್ ಆದಂತ ಟೈಮಲ್ಲಿ ಕರ್ಕೊಂಡು ಹೋಗಿದ್ರಾ ಥಿಯೇಟರ್ಗೆ? ನೋಡಿದ್ರು. ಏನಂದ್ರು ಸಿನಿಮಾ ಭೀಮಾ ಎಲ್ಲ ನೋಡಿದ್ರು. ಭೀಮಾ ರಿಲೀಸ್ ಟೈಮಲ್ಲಿ ಕೂಡ ಮೈ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿ ಇದ್ರು. ಆಮೇಲೆ ಮನೆಗೆ ಬಂದ್ಮೇಲೆ ತಿರ್ಗಾ ರೆಡಿ ಆದ್ಮೇಲೆ ಕರ್ಕೊಂಡೋಗಿ ಒಂದ್ಸಲಿ ತೋರಿಸ್ದೆ. ನಮ್ಮ ತಾಯಿ ಅಂತೂ ನನ್ನ ಪಿಕ್ಚರ್ ಯಾವ ಪಿಕ್ಚರ್ ಇದ್ರು ಫ್ಯಾಮಿಲಿ ಸಮೇತ ಹೋಗೋರು, ನೋಡೋರು, ಖುಷಿ ಆಗೋರು. ಎಕ್ಕ ಪಿಕ್ಚರ್ ನೋಡೋದು ತುಂಬಾ ಸಂತೋಷ ಪಟ್ರು. ಭೀಮಾ ನೋಡಿದ್ರು, ಸಲಗ ಎಲ್ಲ ಪಿಕ್ಚರು ನೋಡಿದ್ರು. ನಮ್ದು ಯಾವುದೇ ಒಂದು ರೀಲ್ಸ್ ಏನೋ ನೋಡಿದ್ರೆ ಕೂಡ ಮೊಬೈಲ್ ನೋಡ್ಕೊಂಡು ಖುಷಿ ಆಗೋರು. ನಮ್ಮ ಮಗ ನೋಡು ಹಿಂಗಿದ್ದಾನೆ, ಹಿಂಗೆ ಬೆಳೆದಾನ ಅಂತ ಅವ್ರಿಗೆ ಒಂದು ದೊಡ್ಡ ಸಂತೋಷ ಮೇಡಮ್. ನಿಮ್ದು ಫೇಮಸ್ ಡೈಲಾಗು ಜಾಲಿ ಜಾಲಿ ಅನ್ನೋ ಥರದ್ದು ಏನು ಹೇಳಿದ್ರಿ, ಎಲ್ಲರ ಬಾಯಲ್ಲೂ ಅದೇ. ಒಂದಷ್ಟು ದಿನ ಅಂತೂ ಎಷ್ಟು ರೀಲ್ಸ್ಗಳಾದವು. ಯಾರೇ ನೋಡಿದ್ರು ಫ್ರೆಂಡ್ಸ್ ಮೀಟ್ ಆಗಲಿ ಅಥವಾ ಯಾರೇ ಒಂದು ಕಡೆ ಎದುರುಗಡೆ ಬಂದಿರೋ ವ್ಯಕ್ತಿನ ಮಾತಾಡಿಸ್ಬೇಕು ಅಂದರೆ ಶುರು ಮಾಡ್ತಿದ್ದೇನೆ, ಏನಪ್ಪ ಜಾಲಿ ಜಾಲಿ ಲೈಫ್ ಹೇಗಿದೆ, ಈ ಥರನೇ ಮಾತಾಡೋಕ್ಕೆ ಶುರು ಮಾಡಿದರು. ನಿಮ್ಮ ಮನೇಲಿ ಯಾವ ಥರ ಇತ್ತು ಇದು? ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆ ಡೈಲಾಗ್ ಫೇಮಸ್ ಆಗ್ತಿರೋ ಟೈಮಲ್ಲಿ ನಿಮ್ಮ ಹತ್ರ ಏನಾದರೂ ಆ ಡೈಲಾಗ್ ಹೇಳ್ಕೊಂಡು ಮಾತಾಡಿದ್ಯಾ? ಮೇಡಮ್ ನಮ್ಮ ನಮ್ಮ ಏರಿಯಾ ಕಡೆ ಎಲ್ಲ ಚಿಕ್ಕ ಮಗು 2 ವಯಸ್ಸು ಮಗು 3 ವಯಸ್ಸು ಮಗು ಕೂಡ ನಾನು ರೋಡಲ್ಲಿ ಹೋಗ್ತಾ ಇದ್ರೆ ನನ್ನ ಜಾಲಿ ಜಾಲಿ ಅಂತಾನೆ ಕರೆಯೋದು. 3-4 ವಯಸ್ಸು ಮಗು ಹಿಂಗೆ ಹೋದ್ರೆ ಜಾಲಿ ಜಾಲಿ ಎಲ್ಲ ಜಾಲಿ ಅನ್ನೋರು. ಚಿಕ್ಕ ಮಕ್ಕಳು ಅದು ಅಷ್ಟು ಅವ್ರಿಗೆ ಬಾಯಾಟ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ವಿಚಾರ, ಈಗ ತುಂಬ ಕಷ್ಟ ಈಗ ಹೇಳಿದ್ರಿ, ಈಗ ಕಷ್ಟ ಅನುಭವಿಸಿದ್ರಿ ಅನ್ನೋದು ಹೌದು. ಹಸಿವು, ಬಟ್ಟೆ ಇರಲಿಲ್ಲ ಸರಿಯಾಗಿ, ಸ್ಲಮ್ಮಲ್ಲಿ ಬೆಳೆದಿದ್ವಿ, ಹೌದು. ಇದೆಲ್ಲದ್ರ ಮಧ್ಯೆ ತುಂಬ ಕಷ್ಟ ಅಪ್ಪ ಲೈಫು ಅಂತ ಅನಿಸಿದ್ದು ದಿನಗಳು ಅಥವಾ ಅಂಥ ಒಂದು ಪರಿಸ್ಥಿತಿ ಯಾವುದಾದ್ರೂ ಇದೆಯಾ? ಮೇಡಮ್ ನಾವು ಸ್ಟಾರ್ಟಿಂಗ್ ನಮ್ಮದು 10 ವರ್ಷಕ್ಕೆ ಮುಂಚೆ ಹೇಳಿದಲ್ಲ, 15 ವರ್ಷಕ್ಕೆ ಮುಂಚೆ ನಮ್ಮದು ನಾವು ಬಾಳಿದ ಜೀವನ ಪೂರ ಶ್ರಮದಲ್ಲೇ ಇದ್ವಿ. ಯಾವುದು ಸಂತೋಷ ಆಮೇಲೆ ಹೇಳಿಲ್ಲ. ನಮ್ಮ ಅಪ್ಪ ಒಂದು ಮಟ್ಟಿಗೆ ಬೆಳೆದ ಮೇಲೆ ನಾನು ನಮ್ಮ ರಾಜಕೀಯದ ಬಂದು ನಮ್ಮ ಹರಿಧರ ಸಾಹೇಬ್ರ ಜೊತೆಲಿ ಬಂದಮೇಲೆ ಅವಾಗ ಒಂದು 10 ರೂಪಾಯಿ ನೋಡೋಕೆ ಶುರು ಮಾಡಿದೆ. ಆಮೇಲೆ ಸಿನಿಮಾ ಮೇಲೆ ಬಂದಮೇಲೆ ಇನ್ನೂ ಸ್ವಲ್ಪ ದುಡ್ಡುಗಳು ನೋಡೋಕ್ಕೆ ಆಮೇಲೆ ಶುರುವಾಗಿದೆ. ನಮ್ಮ ತಂದೆ ತಾಯಿ ನಾನು ಹಾಕಿದ್ದು ಚಿನ್ನ ಮನೆ ಗಿನೆ ಎಲ್ಲ ನಮ್ಮ ತಂದೆ ತಾಯಿ ಮಾಡ್ಕೊಟ್ಟಿದ್ದೆ. ನಂದಂತೂ ಅದ್ರಲ್ಲಿ ಶ್ರಮ ಯಾವುದೂ ಇಲ್ಲ, ಎಲ್ಲ ನಮ್ಮ ಅಪ್ಪ ಅಮ್ಮ ಮಾಡ್ಕೊಟ್ಟಿದ್ದೆ. ಹೆಂಗೆ ಅನಿಸುತ್ತೆ ಈ ಸಿನಿಮಾ ಫೀಲ್ಡು? ಖುಷಿ ಕೊಡ್ತಾ ಇದೆಯಾ? ಮೇಡಮ್ ಕಾಸು ಕೊಟ್ಟು ಅವಕಾಶ ಕೊಟ್ಟು ಹೆಸರು ಬರ್ತಾ ಇದೆ, ಕೊಟ್ಟು ಒಳ್ಳೆ ಪಾತ್ರಗಳು ಕೊಟ್ಟು ಸೆಲೆಬ್ರಿಟಿ ಆಗಿ ನಮ್ಮನ್ನ 4 ಜನ ಮೆಚ್ಕೊಳ್ಳೋ ಥರ ಕೊಟ್ಟಿರೋ ಅಂದರೆ ಏನು ಹೇಳೋದು, ಇದು ಅದಕ್ಕೆ ಹೇಳಕ್ಕೆ ಮಾತೇ ಇಲ್ಲ. ನಮ್ಮನ್ನ ಆ ಥರ ಚಲನಚಿತ್ರ ಬೆಳೆಸಿದೆ. ನನಗೆ ಯಾರು ಅವಕಾಶ ಕೊಟ್ಟರು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲರೂ ನಮಗೆ ದೇವ್ರ ಥರ. ನಾವು ಪ್ರತಿಯೊಂದು ಪಿಕ್ಚರ್ ಮಾಡುವಾಗ ಅವ್ರ ಫೋಟೋಗಳು ಮನೇಲಿ ಪೂಜೆ ಮಾಡಬೇಕು. ಅವಕಾಶ ಕೊಡೋದು ದೊಡ್ಡ ವಿಷಯ ಅಲ್ಲ ಮೇಡಮ್. ಅವಕ್ಕೆ ನೀವು ಹೇಳ್ದಂಗೆ ಅವಕಾಶಕ್ಕೋಸ್ಕರ ಪಾಪ ಎಷ್ಟೋ ಜನ ತಿರುಗಾಡ್ತಾರೆ. ಅವಕಾಶನ ಬಳಸ್ಕೊಳ್ಳೋ ರೀತಿ ಇದೆಯಲ್ಲ, ನಾವು ಅವಕಾಶನ ಬಳಸ್ಕೋಬೇಕು. ಮತ್ತೆ
ಅವಕಾಶ ನಮ್ಮನ್ನ ಹುಡ್ಕೊಂಡು ಬಂದು ಕೊಡ್ತಾರಲ್ಲ ಅವ್ರನ್ನೂ ದೇವ್ರ ಥರ ನೋಡಬೇಕು. ನನ್ನ ಪಾಲಿಸಿ ಅದು. ನನ್ನ ಲೈಫಲ್ಲಿ ದುನಿಯಾ ವಿಜಯ್ ಸರು, ಶಿವರಾಜ್ ಕುಮಾರ್, ಶಿವಣ್ಣ ಸರು, ಇಂಥವರು, ಶ್ರೀಕಾಂತ್ ಸರು, ನಾಗಿ ಸರು, ನಮ್ಮ ಎಕ್ಕ ಪಿಕ್ಚರ್ ಪ್ರೊಡ್ಯೂಸರು 4 ಜನ, ಯೋಗಿ ಸರು, ಕಾರ್ತಿಕ್ ಸರು, ಜಯಣ್ಣ ಸರು, ಭೋಗೇಂದ್ರ ಸರು, ಅಶ್ವಿನಿ ಮೇಡಮು, ಡೈರೆಕ್ಟ್ರು ನಮ್ಮ ರೋಹಿತ್ ಸರು, ಸುಮಾರು ಜನ ನನ್ನ ಲೈಫಲ್ಲಿ ಮರೆಯದಾಗದಂಥ ಪರ್ಸನ್ಗಳು ಇದ್ದಾರೆ. ಅಂಥವ್ರು ಕೂಡ ನಾನು ಸಾಯೋವರೆಗೂ ಅವ್ರನ್ನ ಮರೆಯೋಕ್ಕಾಗಲ್ಲ. ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ಮೇಡಮ್, ಅದನ್ನು ಹೇಳ್ಕೊಳ್ಳೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.